ವಿನೇಶ್ ಫೋಗಾಟ್ ಅನರ್ಹಕ್ಕೆ ಮೋದಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಪುಟಿದೆದ್ದು ಬನ್ನಿ, ನಿಮಗೆ ನಮ್ಮ ಬೆಂಬಲ ಇದೆ ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ವಿನೇಶ್, ನೀವು ಭಾರತದ ಹೆಮ್ಮೆ, ಸ್ಫೂರ್ತಿ. ವಿನೇಶ್ ಚಾಂಪಿಯನ್ಗಳಿಗೆ ಚಾಂಪಿಯನ್ ಆಗಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಬೇಸರವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಫೋಗಾಟ್ಗೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿನೇಶ್ ಫೋಗಾಟ್ ಅನರ್ಹಕ್ಕೆ ಮೋದಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಪುಟಿದೆದ್ದು ಬನ್ನಿ, ನಿಮಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಟ್ವೀಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಇಡೀ ಭಾರತದಾದ್ಯಂತ ಬೇಸರವನ್ನ, ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಚಿನ್ನ ಗೆಲ್ತಿದ್ರು, ಗೆಲ್ಬೇಕಾಗಿತ್ತು, ಗೆಲ್ಲುವ ನಿರೀಕ್ಷೆಯಲ್ಲಿ ಇದ್ವಿ, ಆದ್ರೆ ಈ ತರದೊಂದು ತೀರ್ಪು ಬರುತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದರ ನಡುವೆ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಮತ್ತೆ ಪುಟಿದೆದ್ದು ಬನ್ನಿ, ನಿಮಗೆ ನಮ್ಮ ಬೆಂಬಲ ಇದೆ ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ವಿನೇಶ್ ಫೋಗಾಟ್ ಅನರ್ಹಕ್ಕೆ ಮೋದಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಟ್ವೀಟ್ ಅನ್ನ ಕೂಡ ಮಾಡಲಾಗಿದೆ. ವಿನೇಶ್, ನೀವು ಭಾರತದ ಹೆಮ್ಮೆ ಮತ್ತು ಸ್ಫೂರ್ತಿ. ವಿನೇಶ್ ಚಾಂಪಿಯನ್ಗಳಿಗೆ ಚಾಂಪಿಯನ್ ಆಗಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದೇ ವಿನೇಶ್ ಫೋಗಾಟ್ ಹೋರಾಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಿದ್ರು, ಗಟ್ಟಿಗಿತ್ತಿ ಅಂತ ಕರೆಸ್ಕೊಳ್ತಾ ಇದ್ರು, ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ರು. ಆದ್ರೂ ಛಲ ಬಿಡದೆ ಗೆಲ್ಲೇಬೇಕು ಅನ್ನುವಂಥ ಟೊಂಕ ಕಟ್ಟಿ ನಿಂತಿದ್ರು. ಆ ಹಾದಿಯಲ್ಲಿ ಸಾಕ್ತಾ ಇದ್ದವರಿಗೆ ಇವತ್ತು ಆಘಾತ ಎದುರಾಗಿರೋದು. ಅವ್ರಿಗೆ ಮಾತ್ರ ಅಲ್ಲ, ಇಡೀ ಭಾರತೀಯರಿಗೆ. ಪ್ರಧಾನಿ ಮೋದಿ ಅವರ ಟ್ವೀಟ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತು ಅಸಮಾಧಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಪುಟಿದೆದ್ದು ಬನ್ನಿ, ನಿಮಗೆ ನಮ್ಮ ಬೆಂಬಲ ಇದೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ನರೇಂದ್ರ ಮೋದಿ. ವಿನೇಶ್, ನೀವು ಭಾರತದ ಹೆಮ್ಮೆ ಮತ್ತು ಸ್ಫೂರ್ತಿ ಅನ್ನುವಂತ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ. ವಿನೇಶ್ ಫೋಗಾಟ್ ಅನರ್ಹಕ್ಕೆ ಮೋದಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿನೇಶ್ ಫೋಗಾಟ್ ಅವರ ಪರವಾಗಿ ಅಥವಾ ಅವರ ಜೊತೆಯಾಗಿ ಇಡೀ ಭಾರತೀಯರು ನಿಂತ್ಕೊಳ್ಬೇಕು. ಯಾಕಂದ್ರೆ ನಮಗೆ ಇಷ್ಟರ ಮಟ್ಟಿಗೆ ಬೇಸರ ಆಗ್ತಿದೆ ಅಂದ್ರೆ ಇನ್ನು ಆಡಿದವರು ಅವರಿಗೆ ಎಷ್ಟು ಬೇಸರ ಆಗ್ತಾ ಇರಬಹುದು. 100 ಗ್ರಾಂ ಹೆಚ್ಚಳ ಆಗಿದೆ. ರಾತ್ರಿಯೆಲ್ಲ ಸಾಕಷ್ಟು ವರ್ಕೌಟ್ ಅನ್ನ ಕೂಡ ಮಾಡಿಸಲಾಗಿತ್ತು. ಜೊತೆಗೆ ಭಾರತ ತಂಡ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು, ಅವಕಾಶ ಬೇಕು, ಸ್ವಲ್ಪ ಸಮಯ ಬೇಕು ಅಂತ. ಆದ್ರೆ ಇದೆಲ್ಲವನ್ನ ತಿರಸ್ಕರಿಸಿ ಅನರ್ಹ ಅಂತ ತೀರ್ಪು ಕೊಟ್ಬಿಟ್ಟಿದೆ. ವಿನೇಶ್ ಫೋಗಾಟ್ ಅನರ್ಹಕ್ಕೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸಿದ್ರ ಜೊತೆಗೆ ದೂರನ್ನ ಕೂಡ ದಾಖಲು ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಒಲಿಂಪಿಕ್ ಸಂಸ್ಥೆಯ ನಡೆಯನ್ನ ಪ್ರಶ್ನಿಸ್ತಾ ಇದೆ ಭಾರತದ ನಿಯೋಗ. ಇದರ ನಡುವೆ ನರೇಂದ್ರ ಮೋದಿ ಅವರ ಟ್ವೀಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ.